Like and subscribe my channel. Click the like button and subscribe. Don't forget to turn on notifications. ಕೇಶವ್ ಏನಪ್ಪ ನನ್ನ ಮಗ ಇಷ್ಟು ಸಪ್ಪ ಆಗ್ಬಿಟ್ಟಿದ್ದಾನೆ. ಕೇಶವ್ ಯಾ ಗುಂಗಲ್ ಕೂತ್ಕೊಂಡ್ಬಿಟ್ಟನ. ಕೇಶವ್ ಮಗನೇ ಕೇಶವ್. ಹಾ ಅಪ್ಪ ಹೇಳು. ಯಾಕೋ ನನ್ನ ಮುದ್ದು ಮಗನೇ, ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಹಾ ಹೋಗಪ್ಪ, ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ಕೋಬೇಕು ತಾನೆ. ಯಾಕೆ ಕೂತ್ಕೊಂಡಿದ್ಯಾ? ಅಪ್ಪ ನಂಗೆ ತುಂಬ ನೆನಪಾಗ್ತಾ ಇದ್ದಾಳಪ್ಪ ಶಶಿ. ಹೋಗೋಣ ಅಪ್ಪ, ಮೀಟ್ ಮಾಡ್ಕೊಂಬರೋಣ ಅಪ್ಪ. ಶಶಿ ಹೆಂಗಿದ್ದಾಳೆ ಅಂತ ನೋಡ್ಕೊಂಬರೋಣ ಅಪ್ಪ. ಅಷ್ಟ ನಮ್ಮ ಮಗನ, ನಡಿ ಹೋಗೋಣ. ಸ್ವಲ್ಪ ಹುಷಾರಾಗಬೇಕಲ್ವನಪ್ಪ, ಹುಷಾರಾಗ ಹೋಗೋಣ. ಕೇಶವ್ ಎಲ್ಲಿಗೆ ಹೋಗ್ಬೇಕು? ಯಾರು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನೀವು ಹೋಗಿ ಹೊಲಿಗೆ ಕೆಲಸ ಏನಿದ್ರೆ ಮಾಡ್ಕೊ ಹೋಗ್ರಿ. ಅದನ್ನು ಬಿಟ್ಬಿಟ್ಟು ಮಗ ಹೇಳ್ತಾ ಇದ್ದಾನಂತ ಕುಣಿತಾ ಇದ್ದೀರಾ, ತಕತನ್ ತೈ ಅಂತಂದು. ಲೇ ದ್ಯಾಮಿ, ಹುಚ್ಚುಮೂಳಿ ದ್ಯಾಮಿ, ಬಾಯಿ ಮುಚ್ಕೊಂಡು ನಿಲ್ಲಿ. ನಿನ್ನ ಬಾಯಲ್ಲಿ ಏನು ಒಳ್ಳೇದು ಮಾತು ಬರಂಗಿಲ್ಲನ? ಆ ಹುಡುಗ ಹಾಳಾಕತ್ತಾನ, ಏನು ಎಂತ ಅಂತ ಕೇಳಕ್ಕಾಗಂಗಿಲ್ಲನ? ಕೇಳೇನಪ್ಪ ಕೇಳೇನಿ. ಯಾಕ ಮಗನ ಹಿಂಗೆ ಹಾಳಾಕತ್ತಿ ಅಂದ್ರ ಅವಂಗೇನ ಶಶಿನ ಬೇಕಂತ. ಊರಿಗೆಲ್ಲ ಅವಳೇ ಒಬ್ಳು ತ್ರಿಪುರ ಸುಂದರಿ ಅನ್ನೋರ್ ಗತೆನ ಶಶಿ ಬೇಕು ನನಗೆ ಅಂತ ಕುತ್ಕೊಂಡ್ಬಿಟ್ಟ ನೋಡವ. ಹೇಳಿ ಸ್ವಲ್ಪ ಅವಂಗ. ಯವ್ವ ಬೇಯವ್ವ, ನನಗೆ ಶಶಿ ಅಂದ್ರೆ ತುಂಬ ಇಷ್ಟ ಬೇಯವ್ವ. ಆಕಿನ ಜೊತೆ ನಮ್ಮ ಮದ್ವೆ ಮಾಡಬೇಯವ್ವ. ಹೌದ್ಲೇ ದ್ಯಾಮಿ, ಯಾಕೆ ಆ ಹುಡುಗಿಗೆ ಇಷ್ಟು ಹೊಟ್ಟೆ ಉರಿಸ್ತಿಲೇ? ಹೋಗ್ಬಿಟ್ಟು ಹೆಣ್ಣು ಕೇಳ್ಕೊಂಬರೋಣ. ನನ್ನ ಮಗಗ ಪಾಪ ಕಣೆ, ತುಂಬ ನೊಂದು ಹೋಗ್ಬಿಟ್ಟಿದ್ದಾನೆ ಕಣೆ. ಏನು ನಾ ಹೋಗಿ ಆ ಮನೆಗೆ ಹೋಗಿ ಹೆಣ್ಣು ಕೊಡು ನನ್ನ ಮಗನ ಅಂತ ಕೇಳ್ಬೇಕಾ? ಆಗಲ್ರಿ, ನನ್ನ ಕೈಲಿ ಆಗಂಗಿಲ್ಲ. ಅಯ್ಯ ದ್ಯಾಮಿ, ನಿನಗೆ ಯಾರು ಕೈಲಿ ಕೇಳಂದ್ರು? ನಿನಗ ಬಾಯಿಲಿ ಕೇಳು ಅಂತ ಹೇಳಿದ್ದು. ಮತ್ತಿನ್ನೇನು ಎಲ್ಲರ ಈ ಬಾಯಿಲಿಂದ ತಾನೇ ಕೇಳೋದು? ಅಯ್ಯ ಸಿರುಕುಮತಿ ದ್ಯಾಮಿ, ಹುಚ್ಚುಮೂಳಿ, ನನ್ನ ಮದ್ದು ಬಂಗಾರ ಗಿಂಡಿ. ಲೇ ದ್ಯಾಮಿ ಲೇ ಒಂಟಿ ದ್ಯಾಮಿ. ಆ ನನಗೆ ಇಷ್ಟು ದಿನದ ಮೇಲೆ ದ್ಯಾಮಿ, ನನ್ನ ಮುದ್ದು ದ್ಯಾಮಿ ಅಂತ ಕರೆಯಾಕತ್ತೀರೇನ್ರಿ? ಏನು ಬೇಕಾಗಿತ್ರಿ? ಏನು ಬೇಕು ಹೇಳ್ರಿ? ಎಷ್ಟೋ ವರ್ಷ ಆಗ್ಬಿಟ್ಟಿತ್ರಿ ನಿಮ್ಮ ಬಾಯಲ್ಲಿ ಈ ಮಾತು ಕೇಳಿ. ಲೇ ದ್ಯಾಮಿ, ಹೋಗೋಣೇನೆ, ಹೋಗ್ಬಿಟ್ಟು ಹುಡುಗಿ ಕೇಳ್ಕೊಂಬರೋಣೇನೆ. ನನ್ನ ಬಂದು ಕೊಡ್ರಿ ಅಂದ್ರೆ ಸಾಕು, ಅವ್ರು ಕೊಡ್ತಾರ ಕಣೆ, ಕೊಡ್ತಾರ. ನನ್ನ ಮಗ ಏನು ಎದಕ್ಕೂ ಕಡಿಮೆ ಇಲ್ಲ ಕಣೆ. ಹೋಗೋಣೇನೆ ದ್ಯಾಮಿ. ನನಗೆ ಗೊತ್ತಿತ್ತು ಯಾಕೆ ನೀವು ಇಷ್ಟು ನಂಗೆ ನೈಸ್ ಮಾಡಕತ್ತೀರಿ ಅಂತ. ನೋಡ್ರಿ ಹೇಳಾಕತ್ತೀನಿ, ಕೇಳಿಸ್ಕೊರಿ. ನನಗೆ ಆ ಹುಡುಗಿ ಮನಿ ಬೇಡ, ಆ ಹುಡುಗಿ ನಮ್ಗೆ ಇಷ್ಟ ಇಲ್ಲ. ಬೇಡ ಅಂದರೆ ಬೇಡ ಅಷ್ಟೇನೆ. ನಡ್ರಿ ಕೆಲಸ ಇದೆ ನೋಡ್ಕೊ ಹೋಗ್ರಿ. ನಮ್ಮ ಹುಡುಗ ಒಳ್ಳೆ ರಾಣಿ ಅಂತ ಹುಡುಗಿ ಕರ್ಕೊಂಬರ್ತೇನೆ ನಾನು. ಕರ್ಕೊಂಬಂದು ಅವಳ ಮದುವೆನೂ ಮಾಡ್ತೇನೆ ನೋಡಿ. ಏ ಹುಚ್ಚುಮುಳಿ ದ್ಯಾನ್ವಿ, ಎಲ್ಲ ನಿನ್ನ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀಯಲ್ಲಿ, ಆ ಹುಡುಗನ ಬಗ್ಗೆ ಯೋಚನೆ ಮಾಡಿ. ಹೇಳಿದ್ರೆ ಅರ್ಥ ಆಗುತ್ತೋ ಅರ್ಥ ಆಗಲ್ವರಿ ನಿಮಗೆ? ಆ ಹುಡುಗಿ ಏನಾದರೂ ಈ ಮನೆ ಸೊಸೆಯಾಗಿ ಬಂದಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ಇರೋದೇ ಇಲ್ಲ ಈ ಮನೇಲಿ. ಅಯ್ಯವ್ವ ಹಂಗ್ಯಾಕೆ ಮಾತಾಡ್ತೀವಿ? ನೀ ನನಗಿರ್ಬೇಕು ಬೇವ್ವ, ನೀ ನಮ್ಮವ್ ಬೇವ್ವ. ಲೇ ದ್ಯಾಮಿ, ನೋಡಿ ಆ ಹುಡುಗ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಾನೆ ಅಂತಂದು. ಹೋಗೋಣ ನಡಿಯೇ, ಹೋಗೋಣ ಬಾ, ಆ ಹುಡುಗಿ ಕೇಳ್ಕೊಂಬರೋಣ ಬಾ. ನೀವು ಇದು ಹಠ ಮಾಡಬೇಡ ಕಣೆ, ಹಠ ನಾನು ಮಾಡ್ತಾ ಇದ್ದೀನ, ನೀವಿಬ್ರು ನಿಂತ್ಕೊಂಡು ಮಾಡ್ತಾ ಇದ್ರಾ? ಹೇಳ್ತಾ ಇರೋದ ತಿಳ್ಕೊರಿ. ನನಗೆ ಆ ಹುಡುಗಿನ ಈ ಮನೆ ಸೊಸೆ ಮಾಡ್ಕೊಳೋದು ಅವಶ್ಯಕತೆ ಇಲ್ಲ. ನಂಗೆ ಬೇಡ ಅಷ್ಟೇ. ನೀವು ಹೆಚ್ಚು ಕಡಿಮೆ ಏನಾರ ಮಾತಾಡಕತ್ರ ಯಾವಾಗಲೂ ಹೋಗಿ ಸತ್ತೋಗ್ಬಿಡ್ತೇನೆ ಅಷ್ಟೇ. ಏನೇ ಅಂದಿ? ಸಾಯ್ತೀಯ ನೀನೆಲ್ಲಿ ಸಾಯ್ತೀಯ? ವಿಷದ ಹುಳ ಕಣೆ ನೀನು, ಹುಳ. ನೀನೆಲ್ಲಿ ಸಾಯ್ತೀಯ? ಸತ್ತು ತೋರಿಸ್ಲೇನ? ಮತ್ತೆ ಸತ್ತು ಇನ್ನೇನು ತೋರಿಸ್ತೀನಿ ನೀನು? ಸತ್ತು ಗುಟುಕ ಕುಂತಿರ್ತೀಯ, ಇನ್ನೇನು ತೋರಿಸ್ತೀಯ? ಗುಟುಕ್ ಕುಂತಿರ್ತೀಯ ನೋಡು. ಆ ಗುಟುಕ್ ಕುಂತ ಮುಂದ್ಗಡೆನ ನನ್ನ ಮಗಂದು ಶಶಿದು ಮದುವೆ ಮಾಡಿ ತೋರಿಸ್ತೀನಿ. ಅಷ್ಟು ಹಠನಾ ನಿಮ್ಮದು? ನನ್ನ ಮಾತು ಒಂದಿಟ್ಟು ಕೇಳ್ತಾ ಇಲ್ಲ. ನಿಮ್ಮನ್ನ ಈಗ ಮಾತಾಡಲ್ಲ, ಮಾತಾಡ್ತೀನಿ. ಯಾವಾಗ ಮಾತಾಡಬೇಕು ಅವಾಗ ಮಾತಾಡ್ತೀನಿ. ಅಪ್ಪ ಅವ್ವ ಹಿಂಗಂದು ಹೋದ್ಲಲ್ಲಪ್ಪ, ಏನು ಮಾಡೋದಪ್ಪ? ಅಯ್ಯೋ ಹುಚ್ಚುಡುಗ, ಬಿಡು. ನಿಮ್ಮವಂದು ಅಷ್ಟೇ ಇರೋದ ಬಿಡು. ಯಾವಾಗಾದ್ರೂ ನೆಮ್ಮದಿ ಕೊಟ್ಟ ಹೇಳ ನಿಮ್ಮವ್ವ. ಬಿಡು, ಅದಕ್ಕೆಲ್ಲ ತಲೆ ಕೆಲ್ಸ್ಕೊಬೇಡ. ಇದಕ್ಕೊಂದು ವ್ಯವಸ್ಥೆ ನಾನು ಮಾಡ್ತೀನಿ. ಈಗ ಸ್ವಲ್ಪ ಹೊಲ ಕಡೆ ಕೆಲಸ ಐತಿ ಮಗನ, ಹೋಗಿ ಬರ್ತೇನೆ. ಅಪ್ಪ ಹೋಗು, ಏನಾದರೂ ತಿಂದು ಸ್ವಲ್ಪ ರೆಸ್ಟ್ ಮಾಡೋ ಮಗನ. ಕೇಶವ್, ಯಾಕೋ ಮಚ್ಚ ಹೀ ಕಿಟಕಿ ಬಂದು ನಿಂತಿದ್ಯಾ? ಬಾ ಒಳಗೆ ಬಾ. ಅಯ್ಯೋ ಕೇಶವ್, ಅಲ್ಲಿ ಏನು ಆಗ್ತಾ ಇದೆ ಅಂತ ಗೊತ್ತಾ? ಒಂದು ದೊಡ್ಡ ಎಡವಟ್ಟು ಆಗ್ಬಿಟ್ಟಿದೆ. ಏನದು? ಮೊದಲು ಕಣ್ಣೀರು ಬರ್ಸ್ಕೊ. ಇಲ್ಲಿ ನೋಡಿದ್ರೆ ನೀನು ಅಳ್ಕೋ ಅಂತ ಕುಂತಿದೀಯಾ, ಅಲ್ಲಿ ನೋಡಿದ್ರೆ ಶಶಿ ಅಳ್ತಾ ಇದ್ದಾಳೆ. ಏನಂತ ಗೊತ್ತಾ? ಶಶಿ ನೋಡೋಕ್ಕೆ
ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ನೀನೇನು ಮಾಡ್ತೀಯಾ? ಹಾ ಈಗೇನು ಮಾಡೋದು ಮಚ್ಚ? ಅಳ ಸಾಕು ಮಚ್ಚ. ನಿಮ್ಮವ್ವ ದ್ಯಾಮವ್ವ ಬಾಕ್ಲ ಮುಂದೆ ಕುಂತಾಳ. ಹಂಗೆ ಬರಾಕತ್ತಿದ್ದೆ ನಾನು. ನನ್ನ ಹಿಂಗೆ ನೋಡಾಕತ್ತಿದ್ದೆ ದುರ್ಗುಟ್ಟು. ಇನ್ನೇನಾದರೂ ನಾ ಒಳಗೆ ಬಂದಿದ್ನಿ ಅಂದ್ರೆ ನನಗೂ ಕಸ್ಬರ ಮುಂಡಿಯಿಂದ ಏಟು ಹೊಡೆಯೋಳು ನಿಮ್ಮವ್ವ. ಅದಕ್ಕೆ ಕಿಟಕಿಯಾಗ ಬಂದು ಹೇಳಾಕತ್ತೀನಿ, ಹೆಂಗಾರ ಮಾಡಿ ಬಾರು ಆ ಮದುವೆ ನಿಲ್ಲಿಸುವಂತಿ. ಇನ್ನೇನು ಆ ಹುಡುಗ ನೋಡಕ್ಕೆ ಬರ್ತಾ ಇದ್ದಾನೆ ಕಣೋ. ಹಾ ಹೆಂಗೂ ಬರಲಿ, ನಮ್ಮವ್ವ ಶಶಿನೇನಾದ್ರೂ ಮದುವೆ ಮಾಡ್ಕೊಂಡು ಬಂದ್ರೆ ನಾ ಸತ್ತ ಹೋಗ್ತೇನಂತ ಹಠ ಹಿಡ್ದಾಳು. ಏನು ಮಾಡೋದು ಇವಾಗ? ನೋಡು ಮಚ್ಚ, ಯೋಚನೆ ಮಾಡ್ಕೊಂತ ಕುಂದ್ರಾಕ ಟೈಮ್ ಇಲ್ಲ. ನೋಡು ಏನು ಮಾಡ್ತೀಯ ಅಂತಂದು. ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಬೈಕ್ ಮೇಲೆ. ನೋಡು ಬರ್ತೇನಂದ್ರೆ ಬಾ, ಇಲ್ಲ ಅಂದರೆ ನಿನ್ನ ಇಷ್ಟ ಕಣೋ.